ವಿದ್ಯಾರ್ಥಿಗಳೇ, ನಾನು ಸಂತೋಷ್ ತಿಗಡ್, ದೈಹಿಕ ಶಿಕ್ಷಣ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ನುಕ್ಕೂರು. ವಿದ್ಯಾರ್ಥಿಗಳೇ, ಈ ಒಂದು ಅವಧಿಯಲ್ಲಿ ನಾವು ದೈಹಿಕ ಶಿಕ್ಷಣ ವಿಷಯಕ್ಕೆ ಸಂಬಂಧಪಟ್ಟಂಥ 9ನೇ ತರಗತಿಯ ಸ್ವತಂತ್ರ ನಂತರ ಭಾರತದಲ್ಲಿ ದೈಹಿಕ ಶಿಕ್ಷಣದ ಬೆಳವಣಿಗೆ ಅನ್ನುವಂಥ ಘಟಕವನ್ನು ನೋಡೋಣ. ಹಾಗಾದರೆ ವಿದ್ಯಾರ್ಥಿಗಳೇ, ಸ್ವತಂತ್ರ ನಂತರ ದೈಹಿಕ ಶಿಕ್ಷಣದ ಬೆಳವಣಿಗೆಯಲ್ಲಿ ಬರುವಂಥ ಕೆಲವೊಂದು ಅಂಶಗಳನ್ನು ಈಗ ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಇವತ್ತು ನಾವು 9ನೇ ತರಗತಿಯ ಸ್ವತಂತ್ರ ನಂತರದ ದೈಹಿಕ ಶಿಕ್ಷಣ ಬೆಳವಣಿಗೆ ಅನ್ನುವಂಥ ಪಾಠವನ್ನು ತಿಳ್ಕೊಳ್ಬೇಕಾಗಿದೆ. ಆ ಪಾಠದಲ್ಲಿ ಬರುವಂಥ ಕಲಿಕಾಂಶಗಳನ್ನು ನಾವೀಗ ಒಂದು ಸರಿ ನೋಡೋಣ. ಮೊದಲನೇ ಕಲಿಕಾಂಶ, ಸ್ವತಂತ್ರ ನಂತರದ ಭಾರತದಲ್ಲಿ ದೈಹಿಕ ಶಿಕ್ಷಣದ ಬೆಳವಣಿಗೆ. ಅದಾದ ನಂತರ ದೈಹಿಕ ಶಿಕ್ಷಣ ಅಭಿವೃದ್ಧಿಗಾಗಿ ವಿವಿಧ ಸಮಿತಿಗಳ ನೇಮಕ. ಈ ಸಮಿತಿಗಳ ಬಗ್ಗೆ ನಾವಿಲ್ಲಿ ನೋಡ್ಕೊಳ್ಬೇಕಾಗುತ್ತೆ. ಆಮೇಲೆ ಆ ವಿವಿಧ ಸಮಿತಿಗಳ ನೀಡಿದಂಥ ಶಿಫಾರಸುಗಳು ಏನೇನು ಹಾಗೂ ಅವುಗಳನ್ನು ಅನುಷ್ಠಾನ ತರುವಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಯಾವ ರೀತಿ ಪ್ರಯತ್ನ ಮಾಡಿದೆ ಅನ್ನೋದನ್ನು ನಾವು ಈ ಪಾಠದಲ್ಲಿ ತಿಳ್ಕೊಳ್ಬೇಕಾಗುತ್ತೆ. ಅದಕ್ಕಿಂತ ಪೂರ್ವದಲ್ಲಿ ನಾವು ಸ್ವತಂತ್ರ ಪೂರ್ವದಲ್ಲಿ ದೈಹಿಕ ಶಿಕ್ಷಣ ಯಾವ ರೀತಿ ಇತ್ತು ಅನ್ನೋದನ್ನು ನಾವಿಲ್ಲಿ ನೋಡಬೇಕಾಗುತ್ತೆ. ಪ್ರಾಚೀನ ಕಾಲದ ದೈಹಿಕ ಶಿಕ್ಷಣದ ಇತಿಹಾಸವನ್ನು ನೋಡೋಣ. ಪ್ರಾಚೀನ ಕಾಲದಲ್ಲಿ ಇತಿಹಾಸವನ್ನು ನೋಡ್ತಾ ಹೋದಾಗ ಆದಿಕಾಲದಿಂದಲೂ ಅಸಂಘಟಿತ ಮತ್ತು ದೈಹಿಕ ಚಟುವಟಿಕೆಗಳು ಚಾಲನೆ ಇದ್ದವು. ಅಂದರೆ ಇಲ್ಲಿ ಆದಿಮಾನವ ತನ್ನ ಜೀವನಕ್ಕಾಗಿ ಬೇಟೆಯಾಡುವಂತನ್ನು ಮಾಡ್ತಾ ಇದ್ದ. ಬೇಟೆಯಾಡುತ್ತಾ ಹಲವಾರು ಪ್ರಾಣಿಗಳನ್ನು ಬೆನ್ನತ್ತಿ ಓಡ್ತಾ ಇದ್ದ. ಆಗ ಓಟದಲ್ಲಿ ಆತ ನಿಪುಣನಾಗಿದ್ದ. ನಂತರ ಈತ ಪ್ರಾಣಿಗಳನ್ನು ಬೇಟೆಯಾಡುವುದಕ್ಕೆ ಈಟಿಯನ್ನು ಉಪಯೋಗಿಸ್ತಾ ಇದ್ದ. ಹಾಗೆ ವಿದ್ಯಾರ್ಥಿಗಳೇ, ರಾಮಾಯಣ ಮತ್ತು ಮಹಾಭಾರತ ಕಾಲದಲ್ಲಿಯೂ ದೈಹಿಕ ಶಿಕ್ಷಣ ಚಾಲ್ತಿಯಲ್ಲಿತ್ತು ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಅಂದರೆ ರಾಮಾಯಣ ಮತ್ತು ಮಹಾಭಾರತ ಕಾಲದಲ್ಲಿ ಯುದ್ಧದ ಕೌಶಲ್ಯಗಳನ್ನು ನೋಡಿದರೆ ದೈಹಿಕ ಶಿಕ್ಷಣಕ್ಕೆ ಆದ್ಯತೆ ಇರೋದು ಆ ಕಾಲದಲ್ಲಿ ಇತ್ತು ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಉದಾಹರಣೆ, ಅಲ್ಲಿ ಯುದ್ಧದ ಕೌಶಲ್ಯಗಳನ್ನು ನೋಡಿದಾಗ ಬಿಲ್ ವಿದ್ಯೆ ಇತ್ತು, ಗದಾ ಯುದ್ಧ ಇತ್ತು, ಕತ್ತಿ ವರಸೆ ಇತ್ತು, ಮುಷ್ಟಿ ಕಾಳಗ, ಇವುಗಳೆಲ್ಲ ನಾವು ಆ ಒಂದು ರಾಮಾಯಣ ಮಹಾಭಾರತದಲ್ಲಿ ನೋಡ್ಬೋದಾಗಿತ್ತು. ಇದರಿಂದ ನಮಗಲ್ಲಿ ಗೊತ್ತಾಗೋದು ಆ ಕಾಲದಲ್ಲಿ ಕೂಡ ದೈಹಿಕ ಶಿಕ್ಷಣ ಚಾಲನೆಯಲ್ಲಿತ್ತು ಅನ್ನೋದು ನಮಗೆ ಅರ್ಥ ಆಗುತ್ತೆ. ಮುಂದೆ ಪ್ರಾಚೀನ ಒಲಿಂಪಿಕ್ಕಿನಲ್ಲಿ ಕೂಡ ದೈಹಿಕ ಶಿಕ್ಷಣ ಚಾಲನೆಯಲ್ಲಿತ್ತು ಅನ್ನೋದನ್ನು ನಾವಿಲ್ಲಿ ನೋಡಬೇಕಾಗತ್ತೆ. ಅಂದರೆ ಗ್ರೀಕ್ ದೇಶ, ಅಂದರೆ ಒಲಿಂಪಿಕ್ ಹುಟ್ಟಿದಂಥ ದೇಶ ಗ್ರೀಕ್ ದೇಶದಲ್ಲಿ, ಅದರ ಸುತ್ತಮುತ್ತಲಿನ ಹಲವಾರು ದೇಶಗಳಲ್ಲಿ ಅಸಂಘಟಿತ ದೈಹಿಕ ಶಿಕ್ಷಣ ಇರುವುದು ನಮಗೆ ಕಂಡು ಬರುತ್ತದೆ. ಇಷ್ಟೆಲ್ಲ ಸ್ವತಂತ್ರ ಪೂರ್ವದಲ್ಲಿ ದೈಹಿಕ ಶಿಕ್ಷಣ ಇರುವಂಥ ಒಂದು ವಿಷಯವನ್ನು ನಾವೀಗ ತಿಳ್ಕೊಂಡಾಯ್ತು. ಈಗ ನಾವು ಸ್ವತಂತ್ರ ನಂತರ ದೈಹಿಕ ಶಿಕ್ಷಣದ ಬೆಳವಣಿಗೆ ಬಗ್ಗೆ ತಿಳಿದುಕೊಳ್ಳೋಣ. ಈಗಾಗಲೇ ಸ್ವತಂತ್ರ ಪೂರ್ವದಲ್ಲಿ ದೈಹಿಕ ಶಿಕ್ಷಣದ ಸ್ಥಿತಿಗತಿ ಯಾವ ರೀತಿ ಇತ್ತು ಅನ್ನೋದನ್ನು ನಾವು ನೋಡಿದ್ವಿ. ಈಗ ಸ್ವತಂತ್ರ ನಂತರದಲ್ಲಿ ದೈಹಿಕ ಶಿಕ್ಷಣದ ಬೆಳವಣಿಗೆ, ಅದರಲ್ಲಿ ಮುಖ್ಯವಾಗಿ 1948ರಲ್ಲಿ ತಾರಾಚಂದ್ ಸಮಿತಿಯನ್ನು ಕೇಂದ್ರ ಸರ್ಕಾರ ನೇಮಿಸುತ್ತೆ. ಇದರ ಮುಖ್ಯ ಉದ್ದೇಶ ಏನಂದರೆ, ಮಾಧ್ಯಮಿಕ ಶಾಲೆಗಳಲ್ಲಿ ದೈಹಿಕ ಶಿಕ್ಷಣ ಸ್ಥಿತಿಗತಿಗಳನ್ನು ಉತ್ತಮಪಡಿಸಲು ಈ ಸಮಿತಿಯನ್ನು ರಚಿಸಲಾಯಿತು. ಹಾಗಾದರೆ ಈ ಸಮಿತಿಯ ಶಿಫಾರಸುಗಳು ಏನೇನು ಅನ್ನೋದನ್ನು ನಾವಿಲ್ಲಿ ನೋಡಬೇಕಾಗಿದೆ. ದೈಹಿಕ ಶಿಕ್ಷಣ ಶಿಕ್ಷಕರ ತರಬೇತಿ ಕಾಲೇಜನ್ನು ಸ್ಥಾಪಿಸುವುದು, ಅದಲ್ಲದೆ ಕ್ರೀಡಾ ತರಬೇತಿ ಮತ್ತು ಮನೋಲ್ಲಾಸಕ್ಕೆ ಸಾಹಿತ್ಯವನ್ನು ಪ್ರಕಟಿಸುವುದು, ದೈಹಿಕ ಶಿಕ್ಷಣ ಪರೀಕ್ಷೆಗಳು, ಮೌಲ್ಯಮಾಪನ ಮತ್ತು ತರಬೇತಿ ಮೇಲೆ ಮೇಲ್ವಿಚಾರಣವನ್ನು ಮಾಡುವುದು, ಹಾಗೂ ಅಖಾಡ ವ್ಯಾಯಾಮ ಶಾಲೆ, ಕ್ರೀಡಾ ಕ್ಲಬ್ಗಳನ್ನು ಸ್ಥಾಪಿಸುವುದು. ಅಖಾಡ ವ್ಯಾಯಾಮ ಶಾಲೆ ಇವೆಲ್ಲವನ್ನು ಸ್ಥಾಪಿಸುವುದು, ದೈಹಿಕ ಶಿಕ್ಷಣ ಪದವಿ ನೀಡಲು ಕೇಂದ್ರೀಯ ಕಾಲೇಜುಗಳನ್ನು ಸ್ಥಾಪಿಸುವುದು. ಇದೆಲ್ಲ ತಾರಾಚಂದ್ ಸಮಿತಿಯ ಶಿಫಾರಸುಗಳು ಅಂತ ನಾವಿಲ್ಲಿ ಹೇಳ್ಬಹುದು. ಇದರ ಮುಖ್ಯ ಉದ್ದೇಶ ನಾನು ಈಗಾಗಲೇ ಹೇಳಿದೆ ಅಲ್ವಾ, ಮಾಧ್ಯಮಿಕ ಶಾಲೆಗಳಲ್ಲಿ ದೈಹಿಕ ಶಿಕ್ಷಣದ ಸ್ಥಿತಿಗತಿಗಳನ್ನು ಉತ್ತಮಪಡಿಸಲು ಈ ಸಮಿತಿಯನ್ನು ರಚನೆ ಮಾಡಲಾಯಿತು. ವಿದ್ಯಾರ್ಥಿಗಳೇ, ತಾರಾಚಂದ್ ಸಮಿತಿಯ ಶಿಫಾರಸುಗಳನ್ನು ನೋಡಿದ ನಂತರ ನಾವೀಗ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಆಯೋಗ 1948ರಲ್ಲಿ ರಚನೆಯಾಯಿತು. ಇದರ ಈ ಸಮಿತಿಯ ಮುಖ್ಯ ಶಿಫಾರಸೇನೆಂದರೆ, ಕಾಲೇಜುಗಳಲ್ಲಿ ಕನಿಷ್ಠ 2 ವರ್ಷಗಳ ಕಾಲ ದೈಹಿಕ ಶಿಕ್ಷಣವಿರಬೇಕೆಂದು ಶಿಫಾರಸು ಮಾಡಿತು. ಇದು ವಿಶ್ವವಿದ್ಯಾಲಯಗಳಲ್ಲಿ ದೈಹಿಕ ಶಿಕ್ಷಣ ವ್ಯವಸ್ಥೆಯನ್ನು ಸರಿಪಡಿಸಲು ಈ ಸಮಿತಿಯನ್ನು ನೇಮಿಸಲಾಯಿತು. ಮುಂದೆ ಸೆಂಟ್ರಲ್ ಅಡಿಷನರಿ ಬೋರ್ಡ್ ಆಫ್ ಫಿಸಿಕಲ್ ಎಜುಕೇಷನ್ ಆ್ಯಂಡ್ ರಿಕ್ರಿಯೇಷನ್ ಅನ್ನುವಂಥದ್ದು ಒಂದು ಸಮಿತಿಯು 1954ರಲ್ಲಿ ಸ್ಥಾಪನೆಯಾಯಿತು. ಈ ಸಮಿತಿಯನ್ನು ಕೂಡ ಕೇಂದ್ರ ಸರ್ಕಾರ ರಚನೆ ಮಾಡಿತು. ಈ ಸಮಿತಿಯ ಪ್ರಕಾರ ದೈಹಿಕ ಶಿಕ್ಷಣ ಮತ್ತು ಮನೋಲ್ಲಾಸ ಚಟುವಟಿಕೆಗಳ ಕುರಿತು ಸಮಗ್ರ ಅಧ್ಯಯನ ಮಾಡಿ ಪರ್ಯಾಲೋಚನೆ ಮಾಡಿತು. ಅದಲ್ಲದೆ ಶಾಲಾ ದೈಹಿಕ ಶಿಕ್ಷಣದ
ಅಭ್ಯಾಸ ಕ್ರಮ, ಪರೀಕ್ಷಾ ಕ್ರಮ ಹಾಗೂ 3 ವರ್ಷಗಳ ಅಭ್ಯಾಸ ಕ್ರಮ ಶಿಕ್ಷಣ ಕಾಲೇಜನ್ನು ಪ್ರಾರಂಭಿಸಲು ಶಿಫಾರಸು ಮಾಡಿತು. ಇದು ಸೆಂಟ್ರಲ್ ಅಡಿಷನರಿ ಬೋರ್ಡ್ ಆಫ್ ಫಿಸಿಕಲ್ ಎಜುಕೇಷನ್ ಆ್ಯಂಡ್ ರಿಕ್ರಿಯೇಷನ್ ಅನ್ನುವಂಥ ಒಂದು ಸಮಿತಿಯ ಶಿಫಾರಸುಗಳು. ಅದಾದ ನಂತರ 1957ರಲ್ಲಿ ಲಕ್ಷ್ಮೀಬಾಯಿ ರಾಷ್ಟ್ರೀಯ ದೈಹಿಕ ಶಿಕ್ಷಣ ಮಹಾವಿದ್ಯಾಲಯ ಸ್ಥಾಪನೆ ಆಯಿತು. ಇದು ಮುಖ್ಯವಾಗಿ ಗ್ವಾಲಿಯರ್ನಲ್ಲಿ ಡಾಕ್ಟರ್ PM ಜೋಸೆಫ್ ಅವರ ನೇತೃತ್ವದಲ್ಲಿ 3 ವರ್ಷದ ಸ್ನಾತಕ ಪದವಿಯ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಈ ಕಾಲೇಜನ್ನು ಸ್ಥಾಪಿಸಲಾಯಿತು. ಮುಂದೆ ಎಲ್ಲ ಕಾಲೇಜುಗಳಲ್ಲಿ 1 ವರ್ಷದ ದೈಹಿಕ ಶಿಕ್ಷಣ ಶಿಕ್ಷಕರ ತರಬೇತಿ ಕೇಂದ್ರಗಳನ್ನು ಕೂಡ ಪ್ರಾರಂಭಿಸಲಾಯಿತು. ಅಂದರೆ ಪ್ರತಿಯೊಂದು ರಾಜ್ಯಗಳಲ್ಲಿ 1 ವರ್ಷದ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ತರಬೇತಿ ಕೇಂದ್ರಗಳನ್ನು ಪ್ರಾರಂಭ ಮಾಡಿತು ಈ ಒಂದು ಮಹಾವಿದ್ಯಾಲಯದ ಒಂದು ನೇತೃತ್ವದಲ್ಲಿ. ಮುಂದೆ NPED 1959ರಿಂದ 60ರಲ್ಲಿ ಈ ಒಂದು ಸಮಿತಿಯು ರಚನೆಯಾಯಿತು. ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಫಾರ್ ಫಿಸಿಕಲ್ ಎಜುಕೇಷನ್ ಆ್ಯಂಡ್ ರಿಕ್ರಿಯೇಷನ್ ನ್ಯಾಷನಲ್ ಫಿಸಿಕಲ್ ಎಫಿಷಿಯನ್ಸಿ ಡ್ರೈವ್ ಎಂಬ ದೈಹಿಕ ಅರ್ಹತಾ ಪರೀಕ್ಷೆ ಯೋಜನೆಯನ್ನು ಸಿದ್ಧಪಡಿಸಿ ಕಾರ್ಯಗತಗೊಳಿಸಿತು. ಇದು ದೈಹಿಕ ಅರ್ಹತಾ ಪರೀಕ್ಷೆಗಿರುವಂಥ ಒಂದು ಸಮಿತಿ ಅಂತ ಹೇಳ್ಬೋದು. ಮುಂದೆ NSNIS ಅಂತ 1961ರಲ್ಲಿ NSNIS ಅನ್ನುವಂಥ ಒಂದು ಸಮಿತಿ ಆಯಿತು. ಇಲ್ಲಿ 1953ರಲ್ಲಿ ರಾಜಕುಮಾರಿ ಅಮೃತ ಕೌರ್ ಕ್ರೀಡಾ ಕೋಚಿಂಗ್ ಯೋಜನೆಯನ್ನು ಪ್ರಾರಂಭಿಸಿದರು. ಇದು ಒಂದು ಕ್ರೀಡಾ ಕೋಚಿಂಗ್ ಯೋಜನೆ. ಯಾರ ಹೆಸರಿನಲ್ಲಿ ಅಂದರೆ ಅಮೃತ ಕೌರ್ ಅನ್ನುವಂಥ ಒಬ್ಬ ರಾಜಕುಮಾರಿ ಹೆಸರಿನಲ್ಲಿ ಈ ಒಂದು NIS ಪ್ರಾರಂಭ ಆಯಿತು. ಮುಂದೆ 1961ರಲ್ಲಿ ಇದರ ಹೆಸರನ್ನು ಬದಲಾಯಿಸಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸ್ ಅಂತ ಇದನ್ನು ಪಟಿಯಾಲಾದಲ್ಲಿ ಕೂಡ ಪ್ರಾರಂಭಿಸಿದರು. ಪಟಿಯಾಲದಲ್ಲಿ 1961ರಲ್ಲಿ NIS ಅನ್ನುವಂಥ ಒಂದು ಕಾಲೇಜನ್ನು ಪ್ರಾರಂಭಿಸಿದರು. ಮುಂದೆ ನಿವೃತ್ತ ಮೇಜರ್ ಜನರಲ್ GK ಭೋಸ್ಲೆ ಅವರ ಪ್ರಕಾರ ಸ್ವತಂತ್ರ ನಂತರ ಭಾರತದಲ್ಲಿ ನಿರಾಶ್ರಿತರ ಸಮಸ್ಯೆಯಿಂದ ಅಶಿಸ್ತು ಮತ್ತು ಅಸಂಸ್ಕೃತಿಯ ಕೊರತೆ ಉದ್ಭವವಾಯಿತು. ಅಂದರೆ ಸ್ವತಂತ್ರ ನಂತರ ದೇಶದಲ್ಲಿ ನಿರಾಶ್ರಿತರ ಸಮಸ್ಯೆ ಜಾಸ್ತಿ ಆಯಿತು. ಆ ಸಂದರ್ಭದಲ್ಲಿ ಅವರಲ್ಲಿ ಅಶಿಸ್ತು ಮತ್ತು ಅಸಂಸ್ಕೃತಿ ಕೊರತೆ ಕಾಣ್ತಾಯಿತ್ತು. ಇದನ್ನು ಸರಿಪಡಿಸಲು ಡ್ರಿಲ್ ಮತ್ತು ಮಾರ್ಚಿಂಗ್, ಸ್ವಾಭಿನಯ ಗೀತೆ ಹಾಗೂ ಕೆಲವು ಆಟಗಳೊಳಗೊಂಡ ಕಾರ್ಯಕ್ರಮಗಳನ್ನು ರೂಪಿಸಿದರು. ಅದು ನಿವೃತ್ತ ಮೇಜರ್ ಜನರಲ್ GK ಭೋಸ್ಲೆ ಅವರ ನೇತೃತ್ವದಲ್ಲಿ ಡ್ರಿಲ್ ಮತ್ತು ಮಾರ್ಚಿಂಗ್ ಅನ್ನುವಂಥದ್ದನ್ನು ಕೆಲವು ಆಟಗಳೊಳಗೊಂಡ ಕಾರ್ಯಕ್ರಮ. ಇದನ್ನು ಯಾಕೆ ಪ್ರಾರಂಭ ಮಾಡಿದ್ದಾರೆ ಅಂದರೆ ಆ ನಿರಾಶ್ರಿತರಲ್ಲಿ ಶಿಸ್ತು ಬರಲಿ ಅಂತ, ಸಂಸ್ಕೃತಿ ಬರಲಿ ಅಂತ ಈ ಒಂದು ಕಾರ್ಯಕ್ರಮಗಳನ್ನು ರೂಪಿಸಿದರು. ಇದನ್ನು ನೆಹರು ಅವರು ಎಲ್ಲ ಯುವಕರಿಗೆ ವಿಸ್ತರಿಸಲು ಸೂಚಿಸಿದರು. ಅಂದರೆ ಎಲ್ಲ ಯುವಕರಲ್ಲಿ ಶಿಸ್ತು ಮತ್ತು ಮಾರ್ಚಿಂಗ್ ಶಿಸ್ತು ಬರಲಿ, ಆಮೇಲೆ ಅವರಲ್ಲಿ ಒಂದು ಎಲ್ಲ ರೀತಿಯ ಒಂದು ಕೊರತೆ ಆಗದಿರಲಿ ಅಂತ ನೆಹರು ಅವರು ಎಲ್ಲ ಯುವಕರಿಗೆ ಇದನ್ನು ಪರಿಚಯಿಸಿದರು. ಮುಂದೆ 1957ರಲ್ಲಿ NDS ಎಂಬ ಪ್ರಚಲಿತಗೊಂಡಿತು. ರಾಷ್ಟ್ರದ ಎಲ್ಲ ಶಾಲೆಗಳಲ್ಲಿ ಕಡ್ಡಾಯವಾಗಿ ದೈಹಿಕ ಶಿಕ್ಷಣ ಪರ್ಯಾಯ ಪಠ್ಯಕ್ರಮವಾಯಿತು. ಮುಂದೆ ಈ ಪಠ್ಯಕ್ರಮ 1965ರವರೆಗೆ ಚಾಲನೆಯಲ್ಲಿತ್ತು. ಮುಂದೆ 1957ರಲ್ಲಿ NCC ನ್ಯಾಷನಲ್ ಕ್ರೆಡಿಟ್ ಕೋರ್ ಅಂತ ಹೇಳ್ತಾರಲ್ಲ NCC ಮತ್ತು ACC ಮತ್ತು ಸ್ಕೌಟ್ ಮತ್ತು ಗೈಡ್ ಸೇರ್ಪಡೆಯಿಂದ ದೈಹಿಕ ಶಿಕ್ಷಣ ಪಠ್ಯಕ್ರಮದಲ್ಲಿ ಗೊಂದಲಮಯ ಪರಿಸ್ಥಿತಿ ಉಂಟಾಯಿತು. ಯಾವಾಗ ಈ ಮೇಜರ್ ಜನರಲ್ ಅವರ ಭೋಸ್ಲೆ ಅವರ ಸಮಿತಿಯನ್ನು ಶಿಫಾರಸು ಮಾಡ್ತಾರಲ್ಲ ಆ ಸಂದರ್ಭದಲ್ಲಿ NCC, ACC, ಸ್ಕೌಟ್ ಮತ್ತು ಗೈಡ್ ಇವೆಲ್ಲವನ್ನ ಈ ದೈಹಿಕ ಶಿಕ್ಷಣ ಪಠ್ಯಕ್ರಮದಲ್ಲಿ ಸೇರಿಸಿದಾಗ ಆ ಒಂದು ಪಠ್ಯಕ್ರಮದಲ್ಲಿ ಸಾಕಷ್ಟು ರೀತಿಯ ಗೊಂದಲ ಉಂಟಾಗತ್ತೆ. ಮುಂದೆ ಶ್ರೀ ಹೃದಯನಾಥ ಕುಂಜುರು ಸಮಿತಿ ರಚನೆಯಾಗತ್ತೆ. ಆ ಒಂದು ದೈಹಿಕ ಶಿಕ್ಷಣದಲ್ಲಿ ಇದ್ದಂಥ ಗೊಂದಲಮಯ ಪರಿಸ್ಥಿತಿಯನ್ನು ಸರಿಪಡಿಸಲು 1959ರಲ್ಲಿ ಹೃದಯನಾಥ ಕುಂಜುರ ಸಮಿತಿಯನ್ನು ನೇಮಿಸಲಾಗುತ್ತೆ. ಇವರ ಒಂದು ಸಮಿತಿಯ ಶಿಫಾರಸಿನ ಪ್ರಕಾರ ಪಠ್ಯಕ್ರಮವನ್ನು ಪುನರ್ರಚಿಸಲಾಯಿತು. ಅಂದರೆ ಆ ಇದ್ದಂಥ ಪಠ್ಯಕ್ರಮವನ್ನು ಬದಲಿಸಿ ಮತ್ತೆ ಪಠ್ಯಕ್ರಮವನ್ನು ಪುನರ್ರಚಿಸಲಾಯಿತು. ಅದಕ್ಕೆ NFC ಅಂತ ಹೇಳಲಾಗುವುದು. ಮುಂದೆ NDSನಂತೆ ದೇಶದ ಎಲ್ಲ ಶಾಲೆಗಳಲ್ಲಿ 1965ರಿಂದ 66ರವರೆಗೆ ಕಡ್ಡಾಯ ಮಾಡಲಾಯಿತು. ಇಲ್ಲಿ ಈ ಒಂದು ಸಮಿತಿಯಲ್ಲಿ ಯಾವುದೇ ಕ್ರೀಡೆಗಳಿಗೆ ಆದ್ಯತೆ ಇಲ್ಲದೇ ಇರುವುದು ಸ್ಪಷ್ಟವಾಯಿತು. ಮುಂದೆ ಡಾಕ್ಟರ್ ದೇಶ್ಮುಖ್ ಸಮಿತಿ 1967ರಲ್ಲಿ ರಚನೆಯಾಗುತ್ತೆ. ಈ ಸಮಿತಿಯ ಪ್ರಕಾರ ದೈಹಿಕ ಶಿಕ್ಷಣ ಮತ್ತು ಕ್ರೀಡೆಗಳಲ್ಲಿ ಸಮನ್ವಯತೆಯನ್ನು ತರುವುದಕ್ಕಾಗಿ ಡಾಕ್ಟರ್ ದೇಶ್ಮುಖ್ ಅವರ ಅಧ್ಯಕ್ಷತೆಯಲ್ಲಿ ಈ ಸಮಿತಿಯನ್ನು
ನೇಮಿಸ್ತಾರೆ. ಅಂದರೆ ದೈಹಿಕ ಶಿಕ್ಷಣ ಮತ್ತು ಕ್ರೀಡೆಯಲ್ಲಿ ಸಮನ್ವಯತೆಯನ್ನು ತರುವುದು ಈ ಸಮಿತಿಯ ಮುಖ್ಯ ನಿಯಮವಾಗಿತ್ತು. ಎಲ್ಲ ಶಾಲೆ ಮತ್ತು ಕಾಲೇಜುಗಳಲ್ಲಿ ದೈಹಿಕ ಶಿಕ್ಷಣ ಪ್ರಗತಿಯಾಗಬೇಕು. ವಿದ್ಯಾರ್ಥಿಗಳೇ, ಶಾಲೆ ಮತ್ತು ಕಾಲೇಜುಗಳಲ್ಲಿ ಏನಾಗಬೇಕು? ದೈಹಿಕ ಶಿಕ್ಷಣ ಪ್ರಗತಿಯಾಗಬೇಕು. ದೈಹಿಕ ಶಿಕ್ಷಣದಲ್ಲಿ ಯೋಗಾಸನ ಮತ್ತು ಪ್ರಾಣಾಯಾಮಗಳನ್ನು ಸಮಾವೇಶ ಮಾಡುವಂತೆ ಈ ಒಂದು ಸಮಿತಿಯು ಶಿಫಾರಸು ಮಾಡುತ್ತೆ. ಮುಂದೆ 1992ರಲ್ಲಿ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಗೆ ಬರುತ್ತೆ. ಈ ಶಿಕ್ಷಣ ನೀತಿಯ ಪ್ರಕಾರ ದೈಹಿಕ ಶಿಕ್ಷಣವನ್ನು ಸಮಗ್ರ ಶಿಕ್ಷಣ ಅವಿಭಾಜ್ಯ ಅಂಗವೆಂದು ಸಮರ್ಥಿಸಲಾಯಿತು. ವಿದ್ಯಾರ್ಥಿಗಳೇ, 1993ರಲ್ಲಿ ಯೋಗದಂತೆ ಕ್ರೀಡೆ ಮತ್ತು ದೈಹಿಕ ಶಿಕ್ಷಣವನ್ನು ಶಾಲೆಯ ಎಲ್ಲ ಹಂತಗಳಲ್ಲಿ ಕಲಿಕಾ ಪ್ರಕ್ರಿಯೆ ಅವಿಭಾಜ್ಯ ಅಂಗವನ್ನಾಗಿ ಮಾಡಲು ಕ್ರಮ ತೆಗೆದುಕೊಂಡರು. ಶಿಕ್ಷಕರ ಹಾಗೂ ವಿದ್ಯಾರ್ಥಿಗಳು ಕ್ರೀಡೆಯಲ್ಲಿ ಆಸಕ್ತಿ ವಹಿಸುವಂತೆ ಮಾರ್ಗದರ್ಶನ ನೀಡಿತು. ಅಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿ, ಶಿಕ್ಷಕರು ಕ್ರೀಡೆಯಲ್ಲಿ ಆಸಕ್ತಿಯಿಂದ ಭಾಗವಹಿಸುವುದು ಈ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿರುವಂತಹ ಕೆಲವೊಂದು ಶಿಫಾರಸುಗಳಂತ ನಾವಿಲ್ಲಿ ಹೇಳ್ಬೋದು. ಮುಂದೆ ಶ್ರೀ KP ಸಿಂಗ್ ದೇವ್ ಸಮಿತಿ ಅಂತ ನೋಡ್ಬೋದು. ಈ ಸಮಿತಿ ಹಿಂದಿನ ಎಲ್ಲ ಶಿಫಾರಸುಗಳನ್ನು ಪುನರುಚ್ಚರಿಸಿದೊಂದಿಗೆ ಹಲವಾರು ಮಾರ್ಗದರ್ಶನವನ್ನು ನೀಡಿತು, ಹಲವಾರು ಬದಲಾವಣೆಗಳನ್ನು ಮಾಡಿತು. ಎಲ್ಲ ವಿದ್ಯಾರ್ಥಿ ಮತ್ತು ಶಿಕ್ಷಕರು ವಾರ್ಷಿಕ ದೈಹಿಕ ದೃಢತಾ ಪರೀಕ್ಷೆಯಲ್ಲಿ ಭಾಗವಹಿಸಬೇಕು ಮತ್ತು ಪಾಸ್ ಆಗಬೇಕು. ಪ್ರತಿಯೊಬ್ಬ ಶಿಕ್ಷಕ, ಪ್ರತಿಯೊಬ್ಬ ವಿದ್ಯಾರ್ಥಿ ಫಿಸಿಕಲ್ ಫಿಟ್ನೆಸ್ ಪರೀಕ್ಷೆಯಲ್ಲಿ ಭಾಗವಹಿಸಬೇಕು ಮತ್ತು ಅವರೆಲ್ಲರೂ ಅದರಲ್ಲಿ ಪಾಸ್ ಆಗಬೇಕು. ನಂತರ ಶಾಲೆಗಳಲ್ಲಿ ದೈಹಿಕ ಶಿಕ್ಷಣ ಮತ್ತು ಕ್ರೀಡೆಗಾಗಿ ಪ್ರತಿದಿನ 40 ನಿಮಿಷಗಳ ಅವಧಿಯನ್ನು ತರಬೇತಿ ಹೊಂದಿದ ದೈಹಿಕ ಶಿಕ್ಷಣ ಶಿಕ್ಷಕರ ನೇತೃತ್ವದಲ್ಲಿ ನಡೆಸಬೇಕು. ಅಂದರೆ ಒಂದು ಶಾಲೆಯಲ್ಲಿ ದೈಹಿಕ ಶಿಕ್ಷಕರ ನೇತೃತ್ವದಲ್ಲಿ ಪ್ರತಿದಿನ 40 ನಿಮಿಷ ಅವಧಿಯಲ್ಲಿ ಎಲ್ಲ ದೈಹಿಕ ಶಿಕ್ಷಣ ಮತ್ತು ಕ್ರೀಡೆಗಾಗಿ ಅವಧಿಯನ್ನು ಮೀಸಲಿಟ್ಟು ಅದರ ಬಗ್ಗೆ ಅವಧಿಗಳನ್ನು ತೆಗೆದುಕೊಳ್ಬೇಕು. ಸ್ಪರ್ಧಾತ್ಮಕ ಕ್ರೀಡೆಯಲ್ಲಿ ಕ್ರೀಡಾಪಟುಗಳಿಗೆ ರಜೆಯನ್ನು ಕೊಡಬೇಕು ಮತ್ತು ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಮಾಡಬೇಕು. ಇದು ಅದಾದ ನಂತರ 1ನೇ ತರಗತಿಯಿಂದ 12ನೇ ತರಗತಿಯವರೆಗೆ ದೈಹಿಕ ಶಿಕ್ಷಣ ಪಠ್ಯಕ್ರಮವನ್ನು ಎಲ್ಲ ರಾಜ್ಯಗಳಲ್ಲಿ ಅಳವಡಿಸಲು KP ಸಿಂಗ್ ದೇವ್ ಸಮಿತಿ ಶಿಫಾರಸು ಮಾಡ್ತೀವಿ. ಈ ಎಲ್ಲ ಮೇಲಿನ ಸಮಿತಿಗಳನ್ನು ನೋಡಿದಾಗ ಇದೊಂದು ಪ್ರಮುಖ ಸಮಿತಿ ಅಂತ ನಾವಿಲ್ಲಿ ಹೇಳ್ಬೋದು. ಯಾಕಂದರೆ 1ನೇ ತರಗತಿಯಿಂದ 12ನೇ ತರಗತಿವರೆಗೆ ದೈಹಿಕ ಶಿಕ್ಷಣ ಪಠ್ಯಕ್ರಮ ಎಲ್ಲ ರಾಜ್ಯಗಳಲ್ಲಿ ಅಳವಡಿಸಲು ಇದು ಶಿಫಾರಸು ಮಾಡುತ್ತೆ. ಮುಂದೆ ಕರ್ನಾಟಕ ಸರ್ಕಾರ ಸಾರ್ವಜನಿಕ ಶಿಕ್ಷಣ ಇಲಾಖೆ ಯಾವಾಗ KP ಸಿಂಗ್ ದೇವ್ ಸಮಿತಿ ರಚನೆ ಆಗುತ್ತಾ ಅದಾದ ನಂತರ ನಮ್ಮ ಕರ್ನಾಟಕ ಸರ್ಕಾರ ಸಾಕಷ್ಟು ರೀತಿಯ ದೈಹಿಕ ಶಿಕ್ಷಣದಲ್ಲಿ ಬದಲಾವಣೆಗಳನ್ನು ಮಾಡುತ್ತೆ. ವಿದ್ಯಾರ್ಥಿಗಳು 2001-2002ರಲ್ಲಿ KP ಸಿಂಗ್ ದೇವ್ ಸಮಿತಿಯ ಶಿಫಾರಸುಗಳನ್ನು ಕರ್ನಾಟಕ ಸರ್ಕಾರ ಸಾರ್ವಜನಿಕ ಶಿಕ್ಷಣ ಇಲಾಖೆ ಈ ಶಿಫಾರಸುಗಳನ್ನು ಪರಿಶೀಲಿಸುತ್ತೆ. ಮುಂದೆ ಕರ್ನಾಟಕ ರಾಜ್ಯದಲ್ಲಿನ ಆಗಿನ ಸ್ಥಿತಿಗತಿಗಳನ್ನು ಕೂಲಂಕುಷವಾಗಿ ಪರಾಮರ್ಶಿಸಿದ ಇಲಾಖೆ KP ಸಿಂಗ್ ದೇವ್ ಸಮಿತಿ ಶಿಫಾರಸುಗಳನ್ನು ಸಮಗ್ರವಾಗಿ ಅನುಷ್ಠಾನ ತರಲು ಪೂರ್ಣ ಪ್ರಮಾಣದ ಪ್ರಯತ್ನವನ್ನು ಮಾಡುತ್ತೆ. ಯಾವುದು? KP ಸಿಂಗ್ ದೇವ್ ಸಮಿತಿ ಕರ್ನಾಟಕದಲ್ಲಿ ಸಮಗ್ರವಾಗಿ ಅನುಷ್ಠಾನ ತರಲು ಪ್ರಯತ್ನವನ್ನು ಮಾಡುತ್ತೆ. ಮುಂದೆ ಕರ್ನಾಟಕ ರಾಜ್ಯ ಶಿಕ್ಷಣ ಕಾನೂನು ಮತ್ತು ಸಂಸ್ಥೀಯ ವ್ಯವಹಾರಗಳ ವಿಷಯ ಸಮಿತಿಯ ಶ್ರೀ BS ಹೊರಟ್ಟಿಯವರ ಅಧ್ಯಕ್ಷತೆಯಲ್ಲಿ ಶ್ರೀ BT ಪೊಮ್ಮಯ್ಯ ಸಮಿತಿಯ ಶಿಫಾರಸು ಆಧಾರವಾಗಿ ಇಟ್ಟು ದೈಹಿಕ ಶಿಕ್ಷಣವನ್ನು ಶಾಲಾ ಕಾಲೇಜುಗಳಲ್ಲಿ ಕಡ್ಡಾಯವಾಗಿ ಶಿಫಾರಸು ಮಾಡಲು ಬಲವಾದ ಶಿಫಾರಸನ್ನು ಈ ಒಂದು KP ಸಿಂಗ್ ದೇವ್ ಸಮಿತಿ ಶಿಫಾರಸು ಮಾಡುತ್ತೆ. ಅಂದರೆ BS ಹೊರಟ್ಟಿಯವರ ಅಧ್ಯಕ್ಷತೆಯಲ್ಲಿ BT ಪೊಮ್ಮಯ್ಯವರ ಶಿಫಾರಸಿನ ಮೇರೆಗೆ ದೈಹಿಕ ಶಿಕ್ಷಣ ಎಲ್ಲ ಶಾಲೆಗಳಲ್ಲಿ ಕಡ್ಡಾಯವಾಗಿ ಪ್ರಾರಂಭಿಸಬೇಕು ಅಂತ ಈ ಒಂದು ಸಮಿತಿ ಶಿಫಾರಸು ಮಾಡುತ್ತೆ. ಮುಂದೆ ಪ್ರೊಫೆಸರ್ LR ವೈದ್ಯನಾಥ್ ಸಮಿತಿ, ಇದು ದೈಹಿಕ ಶಿಕ್ಷಣಕ್ಕೆ ಅತ್ಯಂತ ಒಂದು ಮಹತ್ವದಂಥ ಸಮಿತಿ ಅಂತ ಹೇಳ್ಬೋದು. ಶ್ರೀ ಬಸವರಾಜ್ ಹೊರಟ್ಟಿಯವರ ಆಶಯದಂತೆ ಕರ್ನಾಟಕ ಸರ್ಕಾರವು 2006ರಲ್ಲಿ ಪ್ರೊಫೆಸರ್ LR ವೈದ್ಯನಾಥ್ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ಜರುಗಿಸಿತು. ಚಿತ್ರದಲ್ಲಿ ನೋಡ್ತಾ ಇದ್ರಲ್ಲ, ಇವರೇ ನಮ್ಮ ಮಾನ್ಯ ಸಚಿವರ ಜೊತೆಗೆ ಇರುವಂಥ ಒಂದು ಫೋಟೋ ಇದು. ಇವರು LR ವೈದ್ಯನಾಥನ್ ಇವರ ಅಧ್ಯಕ್ಷತೆಯಲ್ಲಿ ಈ ಒಂದು ಸಮಿತಿ ರಚನೆ ಆಗುತ್ತೆ. ಈ ಸಮಿತಿಯ ಪ್ರಕಾರ ಕರ್ನಾಟಕ ಸರ್ಕಾರ ಪ್ರಾಥಮಿಕ ಶಿಕ್ಷಣದಿಂದ 12ನೇ ತರಗತಿ ಹಂತದವರೆಗೂ ದೈಹಿಕ ಶಿಕ್ಷಣವನ್ನು ಸಮರ್ಪಕವಾಗಿ ಕಡ್ಡಾಯಗೊಳಿಸಲು ಸೂಕ್ತವಾದ ಅಧ್ಯಯನವನ್ನು ನಡೆಸಲು ಸೂಚಿತು. ಅಂದರೆ ಪ್ರಾಥಮಿಕ ಶಿಕ್ಷಣದಿಂದ 12ನೇ ತರಗತಿಯವರೆಗೆ ಎಲ್ಲ ಹಂತದಲ್ಲಿ
ಪ್ರಾಥಮಿಕದಿಂದ ಕಾಲೇಜುವರೆಗೂ ದೈಹಿಕ ಶಿಕ್ಷಣವನ್ನು ಸಮರ್ಪಕವಾಗಿ ಕಡ್ಡಾಯವಾಗಿ ಸೂಕ್ತವಾದ ಅಧ್ಯಯನ ಮಾಡಲು ತಿಳಿಸುತ್ತದೆ. ಈ ಸಮಿತಿಯು ಎಲ್ಲ ಶೈಕ್ಷಣಿಕ ವಿಭಾಗಗಳ ತೆರೆಗೆ ಅಲ್ಲಿನ ಸ್ಥಿತಿಗತಿಗಳನ್ನು ಅರಿತು ದೈಹಿಕ ಶಿಕ್ಷಣವನ್ನು ಎಲ್ಲ ಹಂತದಲ್ಲಿಯೂ ಕಡ್ಡಾಯಗೊಳಿಸಲು ಅನೇಕ ಶಿಫಾರಸುನೊಂದಿಗೆ ಸರ್ವೋತ್ಮಕ ವರದಿಯನ್ನು ಸರ್ಕಾರಕ್ಕೆ ಇದು ನೀಡುತ್ತೆ. ಯಾವುದು? ಪ್ರೊಫೆಸರ್ LR ವೈದ್ಯನಾಥ್ ಸಮಿತಿ. ಇದರ ಪರಿಣಾಮವಾಗಿ ಕರ್ನಾಟಕ 2009 ಮತ್ತು 10ರಿಂದ ಪ್ರಾಥಮಿಕ ಹಂತದಿಂದ 9ನೇ ತರಗತಿಯವರೆಗೆ ದೈಹಿಕ ಶಿಕ್ಷಣ ಕಡ್ಡಾಯ ಪರೀಕ್ಷಾ ವಿಷಯವಾಯಿತು. ಅಂದರೆ 2009-10ರಿಂದ ಪ್ರೊಫೆಸರ್ LR ವೈದ್ಯನಾಥನ ಸಮಿತಿಯ ಶಿಫಾರಸಿನ ಮೇರೆಗೆ ಶಾಲೆಗಳಲ್ಲಿ ದೈಹಿಕ ಶಿಕ್ಷಣ ಕಡ್ಡಾಯ ಪರೀಕ್ಷಾ ವಿಷಯ ಆಯಿತು. ಅಂದರೆ ಪ್ರಾಥಮಿಕದಿಂದ 9ನೇ ತರಗತಿವರೆಗೆ. ಮುಂದೆ ಈ ಒಂದು ಕಡ್ಡಾಯವಾದಂಥ ಪಠ್ಯಕ್ರಮಕ್ಕೆ ಪಠ್ಯಪುಸ್ತಕ ರಚನಾ ಸಮಿತಿಯನ್ನು ರಚಿಸಲಾಗುತ್ತೆ. ಅದು ಕರ್ನಾಟಕ ಸರ್ಕಾರ ಡಾಕ್ಟರ್ ಆನಂದ್ ನಾಡ್ಗೇರ್ ಅವರ ಅಧ್ಯಕ್ಷತೆಯಲ್ಲಿ ಪಠ್ಯಪುಸ್ತಕ ಸಮಿತಿಯನ್ನು ರಚಿಸಲು ತೀರ್ಮಾನಿಸಲಾಯಿತು. ಚಿತ್ರದಲ್ಲಿ ನೋಡ್ತಿದ್ರಲ್ಲ, ಇವರೇ ಆನಂದ್ ನಾಡ್ಗೇರ್, ಡಾಕ್ಟರ್ ಆನಂದ್ ನಾಡ್ಗೇರ್ ಅಂತ. ಇವರ ಒಂದು ನೇತೃತ್ವದಲ್ಲಿ ಪಠ್ಯಪುಸ್ತಕ ಸಮಿತಿಯನ್ನು ರಚಿಸ್ತಾರೆ. 2009ರಿಂದ 2010ರವರೆಗೆ ಡಾಕ್ಟರ್ ಆನಂದ್ ನಾಡ್ಗೇರ್ ಅವರು ಒಳಗೊಂಡ ತಜ್ಞರ ಸಮಿತಿ 6, 7, 8, 9 ಮತ್ತು 10ನೇ ತರಗತಿಗಳಿಗೆ ಪಠ್ಯಪುಸ್ತಕ NCF 2015ರ ಆಧಾರಿತವಾಗಿ ಸಿದ್ಧಪಡಿಸಿ ಅದರಂತೆ ಪಠ್ಯಪುಸ್ತಕಗಳನ್ನು ರಚಿಸ್ತಾರೆ. ಅಂದರೆ ಈಗಲೂ ಇದೆಯಲ್ಲ, 6, 7, 8, 9 ಮತ್ತು 10ನೇ ತರಗತಿಗೆ 2005ರ NCF ಆಧಾರದ ಮೇಲೆ ಪಠ್ಯಪುಸ್ತಕವನ್ನು ಸಿದ್ಧಪಡಿಸ್ತಾರೆ. ಯಾರಂದರೆ ಇದು ಡಾಕ್ಟರ್ ಆನಂದ್ ನಾಡಿಗೇರ್ ಅವರ ಅಧ್ಯಕ್ಷತೆಯಲ್ಲಿ ಇಳಿದಂಥ ಒಂದು ತಜ್ಞರ ಸಮಿತಿ ಅಂತ ನಾವಿಲ್ಲಿ ಹೇಳ್ಬೋದು. ಮುಖ್ಯವಾಗಿ ಇಲ್ಲಿ ನಾವು ನೆನಪಿಡಬೇಕಾದದ್ದು, ದಕ್ಷಿಣ ಭಾರತದಲ್ಲಿ ದೈಹಿಕ ಶಿಕ್ಷಣ ಪಠ್ಯಕ್ರಮವನ್ನು ಜಾರಿಗೆ ತಂದ ಮೊದಲ ರಾಜ್ಯ ಅದು ಕರ್ನಾಟಕ ಅಂತ ನಾವಿಲ್ಲಿ ರಾಜ್ಯಗಳ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇಷ್ಟೆಲ್ಲ ಒಂದು ಆನಂದ್ ನಾಡ್ಗೇರ್ ಅವರ ಒಂದು ಪಠ್ಯಪುಸ್ತಕ ಸಮಿತಿಯ ಬಗ್ಗೆ ಆಯಿತು. ಇನ್ನು ಆ ಒಂದು ಪಠ್ಯಪುಸ್ತಕವನ್ನು ಇಟ್ಕೊಂಡು ಶಿಮ್ಲಾ ಅಂತಾರಾಷ್ಟ್ರೀಯ ಕಾರ್ಯಾಗಾರ 2011ರಲ್ಲಿ ನಡೆಯುತ್ತೆ. 20ರಿಂದ 22ನೇ ಜೂನ್ ನಂದು ಶಿಮ್ಲಾದಲ್ಲಿ ಅಂತಾರಾಷ್ಟ್ರೀಯ ಕಾರ್ಯಾಗಾರವನ್ನು ಶಾಲೆಗಳಲ್ಲಿ ಕ್ರೀಡೆ ಮತ್ತು ದೈಹಿಕ ಶಿಕ್ಷಣವನ್ನು ಉತ್ತೇಜಿಸಲು ಹಮ್ಮಿಕೊಳ್ಳಲಾಯಿತು. ಅಂದರೆ ಶಿಮ್ಲಾದಲ್ಲಿ ಅಂತಾರಾಷ್ಟ್ರೀಯ ಕಾರ್ಯಾಗಾರ ಮಾಡ್ತಾರೆ. ಅದು ಕಾರ್ಯಾಗಾರ ಯಾವುದಕ್ಕೆ ಸಂಬಂಧಪಟ್ಟದಂದರೆ ಕ್ರೀಡೆ ಮತ್ತು ದೈಹಿಕ ಶಿಕ್ಷಣ ಶಾಲೆಯಲ್ಲಿ ಉತ್ತೇಜಿಸಲು ಕ್ರಮಗಳನ್ನು ಕೈಗೊಳ್ಳಿತು. ಯಾವ್ಯಾವ ಕ್ರಮಗಳನ್ನು ಕೈಗೊಳ್ಳುವ ಸಲುವಾಗಿ ಈ ಒಂದು ಅಂತಾರಾಷ್ಟ್ರೀಯ ಕಾರ್ಯಾಗಾರವನ್ನು ಹಮ್ಮಿಕೊಳ್ತಾರೆ. ಪ್ರಾಥಮಿಕ ಹಂತ 1ರಿಂದ 5ನೇ ತರಗತಿ ಅಂತ ಇದೆ. ಈ ಒಂದು ಕಾರ್ಯಾಗಾರದಾದಂಥ ಕೆಲವೊಂದು ಸೂಚನೆಗಳನ್ನು ನಾನಲ್ಲಿ ಹೇಳ್ತಾ ಇರೋದು. ಉನ್ನತ ಶಿಕ್ಷಣ 6ರಿಂದ 8ನೇ ತರಗತಿ ಅಂತ ಹೇಳ್ಬೋದು. ಮಾಧ್ಯಮಿಕ ಶಿಕ್ಷಣ ಅದು 9ರಿಂದ 10ನೇ ತರಗತಿ. ಅದೇ ರೀತಿ ಪ್ರೌಢಶಾಲಾ ಹಂತ 11ರಿಂದ 12ನೇ ತರಗತಿ. ಹೀಗೆ ನಮ್ಮ ಶಿಕ್ಷಣ ವ್ಯವಸ್ಥೆಯನ್ನು 4 ಹಂತಗಳಾಗಿ ವಿಂಗಡಣೆ ಮಾಡ್ತಾರೆ. ಈ ಎಲ್ಲ ಹಂತಗಳಲ್ಲಿ ದೈಹಿಕ ಶಿಕ್ಷಣ ಪಠ್ಯಕ್ರಮದ ನೀಲನಕ್ಷೆಯನ್ನು ಕೂಡ ಸಿದ್ಧಪಡಿಸ್ತಾರೆ. ಈ ಎಲ್ಲ ತರಗತಿಗಳಿಗೆ ರಾಷ್ಟ್ರೀಯ ಮಟ್ಟದ ಪಠ್ಯಕ್ರಮವನ್ನು ಸಿದ್ಧಗೊಳಿಸಲು ಶಿಫಾರಸನ್ನು ಕೂಡ ಮಾಡ್ತಾರೆ. ಅಂದರೆ ಬರೀ ಕರ್ನಾಟಕ ಮಾತ್ರ ಅಲ್ಲ, ಇಡೀ ಎಲ್ಲ ರಾಷ್ಟ್ರೀಯ ಮಟ್ಟದಲ್ಲಿ ಪಠ್ಯಕ್ರಮವನ್ನು ಸಿದ್ಧಪಡಿಸಲು ಈ ಸಮಿತಿ ಏನು ಮಾಡುತ್ತಂದ್ರೆ ಈ ಶಿಮ್ಲಾ ಅಂತಾರಾಷ್ಟ್ರೀಯ ಕಾರ್ಯಾಗಾರದಲ್ಲಿ ಎಲ್ಲವನ್ನ ಶಿಫಾರಸು ಮಾಡ್ತಾರೆ. ವಿದ್ಯಾರ್ಥಿಗಳೇ, ಇದುವರೆಗೆ ಸ್ವತಂತ್ರ ಪೂರ್ವದಲ್ಲಿ ದೈಹಿಕ ಶಿಕ್ಷಣದ ಒಂದು ಸ್ಥಿತಿಗತಿ ಯಾವ ರೀತಿ ಇತ್ತು, ಅದು ಯಾವ ರೀತಿ ಚಾಲನೆಯಲ್ಲಿ ಇತ್ತು ಅನ್ನೋದನ್ನು ನಾವೀಗ ನೋಡಿ ಆಯಿತು. ಅದೇ ರೀತಿ ಸ್ವತಂತ್ರ ನಂತರ ದೈಹಿಕ ಶಿಕ್ಷಣದ ಬೆಳವಣಿಗೆ ಇದರ ಬಗ್ಗೆ ಕೂಡ ಸಾಕಷ್ಟು ನಾವು ಈ ಒಂದು ಘಟಕದಲ್ಲಿ ಒಂದು ಚರ್ಚೆಯನ್ನು ಮಾಡಿ ಆಯಿತು. ಈ ಪಾಠ ಎಲ್ಲರಿಗೂ ಮನದಟ್ಟಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.